ದಿನಾಂಕ 23/3/2026 ನಾಮಪತ್ರ ಕೊಡುವುದರ ಮುಖಾಂತರ ಪ್ರಾರಂಭವಾದಂಥ ಈ ಚುನಾವಣಾ ಪ್ರಕ್ರಿಯೆ ನಿನ್ನೆ ತಾರೀಖು 9/4/2026 ಮುಕ್ತಾಯಗೊಂಡಿದೆ. ಸುಮಾರು 20 ದಿನಗಳ ಕಾಲ ನಾವು ಈ ಚುನಾವಣೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದರ ಜೊತೆಗೆ ನಮ್ಮೆಲ್ಲ ಪದಾಧಿಕಾರಿಗಳು, ಹಿರಿಯರು, ಕಾರ್ಯಕರ್ತರು ಎಲ್ಲರೂ ಕೂಡ ಅತ್ಯಂತ ಆತ್ಮೀಯವಾದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ನಾವು ಹೇಳಿದ್ದೀವಿ ನಮ್ಮ ಮತದಾರರಿಗೆ, ಅವ್ರು ದುಡ್ಡು ಕೊಟ್ಟರು ತೊಗೊಳ್ರಿ, ಏನು ಕೊಟ್ಟರು ತೊಗೊಳ್ರಿ, ಡ್ಯೂಟಿ ಹೊಡ್ಕೊಂಡು ಬರ್ತಾರೆ, ನಿಮಗೆ ಕೊಟ್ಟು ಹೋಗ್ತಾರೆ, ಆದರೆ ನೀವು ಓಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಹಾಕಬೇಕು ಅಂತ ಅದೇ ಕೆಲಸ ಇಲ್ಲಿ ಆಗಿದೆ. ನಿಶ್ಚಿತವಾಗಿಯೂ 4ನೇ ತಾರೀಕಿಗೆ BJPಯ ಕಮಲ ಇಲ್ಲಿ ಅರಳುತ್ತದೆ. ನಾ ಹವಾಲ್ದಾರ್ ಶ್ರೀನಿವಾಸ ಗಸ್ತಿ ಅಂತೇಳಿ ನಾ ದೇಶವೇ ಮಾಡೋಕತ್ತು 23 ವರ್ಷ ಆಯಿತು. ನಾನು ರಜೆಗೆ ಅಂತೇಳಿ ಬಂದಿದ್ದೇನೆ. ಬಂದಾಗ ನಮ್ಮೂರ ನಂದಗಾಂವ್ ಅಂತೇಳಿ ರಬ್ಗೋವಿ ವರಂಟಿ ತಾಲೂಕು, ಅಲ್ಲಿ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ಹಚ್ಚೋ ಟೈಮ್ದಾಗ ವಿಠಲ್ ಮೇಗಡೆ ಅವರು ಕಳು ಮಾಡಿ ಅದು ಮನೆಗೆ ಸಾಸುವಾಗ ನಾನು ಕಳಿಸ್ಬಾಡಪ್ಪ, ಇದೆಲ್ಲ ಸಮಾಜದ ಐತಿ, ಸಮಾಜಕ್ಕೆ ಹೋಗಲಿ ಅಂತ ಅಂದಾಗ ಹಿಂದೆ ಬಂದು ಅಟ್ಯಾಕ್ ಮಾಡಿ ಅವನ ಮಕ್ಕಳು 3 ಜನ, ಅವನು 4 ಮತ್ತು ಜನ ಬಸವರಾಜ್ ಅಂತೇಳಿ ಅವ್ರು ಅಂತಂಬ್ರ ಆಗಬೇಕು ಮೇಗಡಿ, ಅವರೆಲ್ಲ ಕೂಡ ನನ್ನ ಅಟ್ಯಾಕ್ ಮಾಡಿ ನಾನು ಹೊಡೆದು ನಂದು ಇಲ್ಲಿದ್ದು ಬಂಗಾರ ಎಲ್ಲ ಇದನ್ನು ಮಾಡಿದ್ದಾರೆ, ಕಳು ಮಾಡಿದ್ದಾರೆ, ಕೈಯಾಗಿನ ಬ್ರೆಸ್ಲೆಟ್ ತೊಗೊಂಡೋಗಿದ್ದಾರೆ. ಕೇಳಕ್ಕೆ ಹೋದೆ ಪೊಲಿಟಿಷನ್ಗೆ ಹೋಗಿ ಹೇಳಿದ್ರು ಅವ್ರು ಏನಷ್ಟು ಆ್ಯಕ್ಷನ್ ಮಾಡಿಲ್ಲ. ನಾ ಬರೆದು ಕೊಟ್ಟಿದ್ದೆಲ್ಲ ಏನು ಹಾಕಿಲ್ಲ ಥರಾಗ ಅವ್ರು FIR ಎಲ್ಲ ಲೂಸ್ ಮಾಡಕ್ಕೆ ಕೂತಿದ್ದಾರೆ. ಮತ್ತು ಹೇಳ್ತಾರೆ ನನ್ನ ಹಿಂದೆ ದೊಡ್ಡ ದೊಡ್ಡ ಗುಂಡಾಗಳು ಅದಾರು, ನನ್ನ ಹಿಂದೆ ಕಾನೂನು ಐತಿ, ಬೇಕಾದ್ರೆ ಬರೀ ನೀವು ಏನು ನೋಡ್ತಾನು, ನಿಮ್ಮ ಆರ್ಮಿ ನೋಡ್ತಾನು ಅಂತ ಹೇಳ್ತಾರೆ. ನನಗೆ ದಯವಿಟ್ಟು ನನಗೊಂದು ಇದ್ರ ಮಾಡಿಸಿ ಕೊಡ್ಬೇಕಂತ ಹೇಳ್ತೇನೆ ರೀ, ನ್ಯಾಯ. ಯಾಕೆ ನಾವು ಒಬ್ಬ ಆರ್ಮಿ ಆಗಿದ್ದು ನಾ ಕಾನೂನು ಕೈ ತೊಗೊಂಡಿಲ್ಲ. ನನ್ನ ಬಿಟ್ಟರೆ ನಾನು ಏನು ಬೇಕಾದ ಮಾಡ್ಬೋದಿತ್ತು, ಆದ್ರೂ ನಾನು ಕಾನೂನು ಕೈ ತೊಗೊಂಡಿಲ್ಲ. ನೀವೆಲ್ಲ ಅದರಿಂದ ಬಂದೀನಿ. ಮತ್ತು ನಮ್ಮ ಊರಾಗ ಸಮಾಜ ಬೇಕು. ಸಮಾಜದಾರ ನಾನು ಬಿಟ್ಟು ಕೊಟ್ಟು ನಡೀತೈತಿ, ನಾನು ಸಮಾಜ ಬಿಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಸಮಾಜದಾರ ಯಾರು ಏನು ಹೇಳಿ ತಲೆ ಕೆಡ್ಸಾದಾರು ಗೊತ್ತಿಲ್ಲ. ಸಮಾಜದವರೆಲ್ಲ ಅವ್ನ ಪಕ್ಷ ಹಿಡ್ಕೊಂಡು ಬರ್ತಾಯಿದ್ದಾರೆ, ನನಗೇನೋ ಇದಿಲ್ಲ. ಆದರೆ ನಾನು ಎಲ್ಲಿ ಅನ್ಯಾಯ ಐತಿಲ್ಲ, ನನಗೆ ಆರ್ಮಿ ಕಳಿಸ್ಬಿಟ್ಟಿದ್ದಾರೆ, ಅದನ್ನು ನೀವು ಅದನ್ನು ಮಾಡಂತ ಹೇಳಿದರೆ ನಾ ಮಾಡ್ತಾಯಿದ್ದೇನೆ. ನಾ ಇದನ್ನೇ ಕಿಡಿ ತಪ್ಪು ಅಂತಿದ್ದಾರೆ, ಸಾರಿ. ಇನ್ನು ನಾನು ಹೊಡೆದಿದ್ದು ಕೇಳಕ್ಕೆ ಹೋದರೆ ಎಲ್ಲರಿಗೂ ನಮ್ಮ ಮ್ಯಾಗಿಂತರ ಆಫೀಸರು SP ಸಾಹೇಬ್ ಜೊತೆ ಮಾತಾಡಿದ್ರು ಇಲ್ಲಿ ಏನು ಆ್ಯಕ್ಷನ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ಮಧ್ಯಮಿಗೆ ಬಂದಿದ್ದೇನೆ. ನನಗೆ ದಯವಿಟ್ಟು ನನಗೆ ಇದನ್ನು ಕೇಸ್ ಒಂದು ಇದು ಮಾಡಿ ನನಗೆ ಕೇಸ್ ಇದನ್ನು ಕೊಡಿಸ್ಬೇಕಂತೇನೆ, ನ್ಯಾಯ ಕೊಡಿಸ್ಬೇಕು.